ಗುಂಡಿಗೆ ಬಲಿಯಾಗಿರುವಂಥ ಭರತ್ ಭೂಷಣ್ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೀನಿ. ಅವರ ಕುಟುಂಬದವ್ರನ್ನೆಲ್ಲ ಮಾತಾಡಿಸಿ ನಾವು ನಿಮ್ಮ ಜೊತೆ ಇದ್ದೀವಿ, ಇಡೀ ಸಮಾಜ ನಿಮ್ಮ ಜೊತೆ ಇದೆ, ಇಡೀ ದೇಶ ನಿಮ್ಮ ಜೊತೆ ಇದೆ. ಒಂದು ಭಯೋತ್ಪಾದಕರ ಈ ಕ್ರೂರಿಯ ಕೃತ್ಯವನ್ನು ಇಡೀ ದೇಶ, ಇಡೀ ವಿಶ್ವವೇ ಖಂಡಿಸ್ತಿದೆ. ಉದ್ದೇಶಪೂರ್ವಕವಾಗಿ ಶಾಂತಿಯನ್ನು ಕದಡಿಸಬೇಕು, ದೇಶದಲ್ಲಿ ಅಶಾಂತಿ ತರಬೇಕು ಅನ್ನೋಂಥ ಪಾಕಿಸ್ತಾನದ ದುರುದ್ದೇಶ ನಮ್ಮ ದೇಶದಲ್ಲಿ ನಡೆಯಲ್ಲ. ಅವರಿಗೆ ದರಿದ್ರ ಹಿಡಿದಿದೆ. ಅವರ ದರಿದ್ರವನ್ನು, ಅವರ ಒಳ ಸಮಸ್ಯೆಗಳನ್ನು, ಅವರಿಗೆ ಆಗಿರುವಂಥ ದಾರಿದ್ರ್ಯವನ್ನು ಇನ್ನೊಬ್ಬರಿಗೆ ಹರಡಿಸ್ಬೇಕು ಅನ್ನೋಂಥ ಅವರ ಪ್ರಯತ್ನ ಭಾರತದಲ್ಲಿ ಆಗಲ್ಲ. ಇವತ್ತು ಅವರು ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸುವಂಥದ್ದಿದೆ. ಪದೇ ಪದೇ ಅವ್ರ ಇತಿಹಾಸದಲ್ಲಿ 100 ಸಲ ತಪ್ಪು ಮಾಡಿ ಕ್ಷಮೆಯನ್ನು ಕೊಡ್ತಿದ್ರು. ಅವ್ರಿಗೆ ಕ್ಷಮೆಗೆ ಅರ್ಹರಲ್ಲ. ಇಂಥ ಒಂದು ಫೇಲ್ಡ್ ಸ್ಟೇಟ್ ಅಥವಾ ಫೇಲ್ಡ್ ಕಂಟ್ರಿ ಅಂದರೆ ಅದು ಪಾಕಿಸ್ತಾನ್. ಇಂಥ ದುಷ್ಟ ರಾಷ್ಟ್ರ ಮತ್ತು ಅಲ್ಲಿರುವಂಥ ಆಡಳಿತದಲ್ಲಿರುವಂಥ ವ್ಯಕ್ತಿಗಳು, ಆರ್ಮಿ ಜನರಲ್ಗಳು ಈ ರೀತಿ ತರಲೆ ಮಾಡೋವಂಥದ್ದು, ಖ್ಯಾತೆ ತಗೊಳ್ಳೋವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಯಾವ ದೇಶದಲ್ಲೂ ಎಷ್ಟೇ ವಿರೋಧ ಇದ್ದರೂ, ಎಷ್ಟೇ ವ್ಯತ್ಯಾಸಗಳಿದ್ದರೂ ನಾಗರಿಕರನ್ನು ಬಲಿ ತಗೊಳ್ಳುವಂಥ ಕೀಳು ಮಟ್ಟಕ್ಕೆ ಯಾವ ದೇಶದವರು ಇಳಿಯಲ್ಲ, ಯಾವ ಭಯೋತ್ಪಾದಕರು ಇಳಿಯಲ್ಲ. ಅವರ ಯುದ್ಧ ಯಾರ ಜೊತೆ, ಅವರ ವ್ಯತ್ಯಾಸ ಯಾರ ಜೊತೆ ಇದೆಯೋ ಅವ್ರ ಜೊತೆ ತೋರಿಸ್ಕೊತಾರೆ. ಆದರೆ ಇವತ್ತು ಅಮಾಯಕ ನಾಗರಿಕರ ಮೇಲೆ ಇವರ ಪೌರುಷ ತೋರಿಸುವಂಥದ್ದು, ಅಮಾಯಕ ವ್ಯಕ್ತಿಗಳ ಮೇಲೆ ತೋರಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವರು ಯಾವ ಪ್ರಯತ್ನಗಳು ಧರ್ಮ ಆಧಾರಿತವಾಗಿ ಪ್ರಯತ್ನ ಮಾಡ್ತಿರೋದಾಗಲಿ ಅಥವಾ ಅವರ ದ್ವೇಷದ ಕೊಲೆಗಳಾಗಲಿ, ಇದ್ಯಾವುದು ನಮ್ಮನ್ನು ಜಗ್ಗಿಸಲ್ಲ. ಶಕ್ತಿಯುತವಾಗಿ ಒಗ್ಗಟ್ಟಿನಿಂದ ಇಂಥ ಯಾವುದೇ ಶಕ್ತಿಗಳಿಗೆ, ದುಷ್ಟ ಶಕ್ತಿಗಳಿಗೆ ಪಾಠ ಕಲಿಸುವಂಥದ್ದಾಗುತ್ತೆ. ಇವತ್ತು ಭರತ್ ಭೂಷಣ್ ಅವರ ಕುಟುಂಬದ ಜೊತೆಯಲ್ಲಿ ನಾವಿದ್ದೀವಿ. ಇಡೀ ದೇಶ ಇದೆ, ಇಡೀ ಸಮಾಜ ಅವ್ರ ಜೊತೆ ಇದ್ದಾರೆ. ಅವರ ಬಲಿದಾನ ಆಗಿರುವಂಥದ್ದು ನಿಜಕ್ಕೂ ನಮಗೆ ತುಂಬಲಾರ್ದ ನಷ್ಟ. ಅವ್ರ ಮನೆಗೆ, ಅವ್ರ ಕುಟುಂಬದವ್ರಿಗಿಂತ ಒಳ್ಳೆ ವಿದ್ಯಾವಂತರು, ಅವ್ರಿಗೆ ನಂಬಲಿಕ್ಕಾಗಲ್ಲ. ಇವತ್ತು ಅದಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತ ಇವತ್ತು ಅವ್ರಿಗೆ ಸಾಂತ್ವನ ತಿಳಿಸಿ ಅವ್ರ ಕುಟುಂಬದ ಜೊತೆಯಲ್ಲಿ ನಾ ಇದ್ದೆ. ಗುಂಡಿಗೆ ಬಲಿಯಾಗಿರುವಂಥ ಭರತ್ ಭೂಷಣ್ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೀನಿ. ಅವರ ಕುಟುಂಬದವ್ರನ್ನೆಲ್ಲ ಮಾತಾಡಿಸಿ ನಾವು ನಿಮ್ಮ ಜೊತೆ ಇದ್ದೀವಿ, ಇಡೀ ಸಮಾಜ ನಿಮ್ಮ ಜೊತೆ ಇದೆ, ಇಡೀ ದೇಶ ನಿಮ್ಮ ಜೊತೆ ಇದೆ. ಒಂದು ಭಯೋತ್ಪಾದಕರ ಈ ಕ್ರೂರಿಯ ಕೃತ್ಯವನ್ನು ಇಡೀ ದೇಶ, ಇಡೀ ವಿಶ್ವವೇ ಖಂಡಿಸ್ತಿದೆ. ಉದ್ದೇಶಪೂರ್ವಕವಾಗಿ ಶಾಂತಿಯನ್ನು ಕದಡಿಸಬೇಕು, ದೇಶದಲ್ಲಿ ಅಶಾಂತಿ ತರಬೇಕು ಅನ್ನೋಂಥ ಪಾಕಿಸ್ತಾನದ ದುರುದ್ದೇಶ ನಮ್ಮ ದೇಶದಲ್ಲಿ ನಡೆಯಲ್ಲ. ಅವರಿಗೆ ದರಿದ್ರ ಹಿಡಿದಿದೆ. ಅವರ ದರಿದ್ರವನ್ನು, ಅವರ ಒಳ ಸಮಸ್ಯೆಗಳನ್ನು, ಅವರಿಗೆ ಆಗಿರುವಂಥ ದಾರಿದ್ರ್ಯವನ್ನು ಇನ್ನೊಬ್ಬರಿಗೆ ಹರಡಿಸ್ಬೇಕು ಅನ್ನೋಂಥ ಅವರ ಪ್ರಯತ್ನ ಭಾರತದಲ್ಲಿ ಆಗಲ್ಲ. ಇವತ್ತು ಅವರು ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸುವಂಥದ್ದಿದೆ. ಪದೇ ಪದೇ ಅವ್ರ ಇತಿಹಾಸದಲ್ಲಿ 100 ಸಲ ತಪ್ಪು ಮಾಡಿ ಕ್ಷಮೆಯನ್ನು ಕೊಡ್ತಿದ್ರು. ಅವ್ರಿಗೆ ಕ್ಷಮೆಗೆ ಅರ್ಹರಲ್ಲ. ಇಂಥ ಒಂದು ಫೇಲ್ಡ್ ಸ್ಟೇಟ್ ಅಥವಾ ಫೇಲ್ಡ್ ಕಂಟ್ರಿ ಅಂದರೆ ಅದು ಪಾಕಿಸ್ತಾನ್. ಇಂಥ ದುಷ್ಟ ರಾಷ್ಟ್ರ ಮತ್ತು ಅಲ್ಲಿರುವಂಥ ಆಡಳಿತದಲ್ಲಿರುವಂಥ ವ್ಯಕ್ತಿಗಳು, ಆರ್ಮಿ ಜನರಲ್ಗಳು ಈ ರೀತಿ ತರಲೆ ಮಾಡೋವಂಥದ್ದು, ಖ್ಯಾತೆ ತಗೊಳ್ಳೋವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಯಾವ ದೇಶದಲ್ಲೂ ಎಷ್ಟೇ ವಿರೋಧ ಇದ್ದರೂ, ಎಷ್ಟೇ ವ್ಯತ್ಯಾಸಗಳಿದ್ದರೂ ನಾಗರಿಕರನ್ನು ಬಲಿ ತಗೊಳ್ಳುವಂಥ ಕೀಳು ಮಟ್ಟಕ್ಕೆ ಯಾವ ದೇಶದವರು ಇಳಿಯಲ್ಲ, ಯಾವ ಭಯೋತ್ಪಾದಕರು ಇಳಿಯಲ್ಲ.
ಅವರ ಯುದ್ಧ ಯಾರ ಜೊತೆ, ಅವರ ವ್ಯತ್ಯಾಸ ಯಾರ ಜೊತೆ ಇದೆಯೋ ಅವ್ರ ಜೊತೆ ತೋರಿಸ್ಕೊತಾರೆ. ಆದರೆ ಇವತ್ತು ಅಮಾಯಕ ನಾಗರಿಕರ ಮೇಲೆ ಇವರ ಪೌರುಷ ತೋರಿಸುವಂಥದ್ದು, ಅಮಾಯಕ ವ್ಯಕ್ತಿಗಳ ಮೇಲೆ ತೋರಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಇವರು ಯಾವ ಪ್ರಯತ್ನಗಳು ಧರ್ಮ ಆಧಾರಿತವಾಗಿ ಪ್ರಯತ್ನ ಮಾಡ್ತಿರೋದಾಗಲಿ ಅಥವಾ ಅವರ ದ್ವೇಷದ ಕೊಲೆಗಳಾಗಲಿ ಇದ್ಯಾವುದು ನಮ್ಮನ್ನು ಜಗ್ಗಿಸಲ್ಲ. ಶಕ್ತಿಯುತವಾಗಿ ಒಗ್ಗಟ್ಟಿನಿಂದ ಇಂಥ ಯಾವುದೇ ವರ ಶಕ್ತಿಗಳಿಗೆ ದುಷ್ಟ ಶಕ್ತಿಗಳಿಗೆ ಪಾಠ ಕಲಿಸುವಂಥದ್ದಾಗುತ್ತೆ. ಇವತ್ತು ಭರತ್ ಭೂಷಣ್ ಅವರ ಕುಟುಂಬದ ಜೊತೆಯಲ್ಲಿ ನಾವಿದ್ದೀವಿ. ಇಡೀ ದೇಶ ಇದೆ, ಇಡೀ ಸಮಾಜ ಅವ್ರ ಜೊತೆ ಇದ್ದಾರೆ. ಅವರ ಬಲಿದಾನ ಆಗಿರುವಂಥದ್ದು ನಿಜಕ್ಕೂ ನಮಗೆ ತುಂಬಲಾರ್ದ ನಷ್ಟ. ಅವ್ರ ಮನೆಗೆ, ಅವ್ರ ಕುಟುಂಬದವ್ರಿಗಿಂತ ಒಳ್ಳೆ ವಿದ್ಯಾವಂತರು, ಅವ್ರಿಗೆ ನಂಬಲಿಕ್ಕಾಗಲ್ಲ. ಇವತ್ತು ಅದಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತ ಇವತ್ತು ಅವ್ರಿಗೆ ಸಾಂತ್ವನ ತಿಳಿಸಿ ಅವ್ರ ಕುಟುಂಬದ ಜೊತೆಯಲ್ಲಿ ನಾ ಇದ್ದೆ. ಗುಂಡಿಗೆ ಬಲಿಯಾಗಿರುವಂಥ ಭರತ್ ಭೂಷಣ್ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೀನಿ. ಅವರ ಕುಟುಂಬದವ್ರನ್ನೆಲ್ಲ ಮಾತಾಡಿಸಿ ನಾವು ನಿಮ್ಮ ಜೊತೆ ಇದ್ದೀವಿ, ಇಡೀ ಸಮಾಜ ನಿಮ್ಮ ಜೊತೆ ಇದೆ, ಇಡೀ ದೇಶ ನಿಮ್ಮ ಜೊತೆ ಇದೆ. ಒಂದು ಭಯೋತ್ಪಾದಕರ ಈ ಕ್ರೂರಿಯ ಕೃತ್ಯವನ್ನು ಇಡೀ ದೇಶ, ಇಡೀ ವಿಶ್ವವೇ ಖಂಡಿಸ್ತಿದೆ. ಉದ್ದೇಶಪೂರ್ವಕವಾಗಿ ಶಾಂತಿಯನ್ನು ಕದಡಿಸಬೇಕು, ದೇಶದಲ್ಲಿ ಅಶಾಂತಿ ತರಬೇಕು ಅನ್ನೋಂಥ ಪಾಕಿಸ್ತಾನದ ದುರುದ್ದೇಶ ನಮ್ಮ ದೇಶದಲ್ಲಿ ನಡೆಯಲ್ಲ. ಅವರಿಗೆ ದರಿದ್ರ ಹಿಡಿದಿದೆ. ಅವರ ದರಿದ್ರವನ್ನು, ಅವರ ಒಳ ಸಮಸ್ಯೆಗಳನ್ನು, ಅವರಿಗೆ ಆಗಿರುವಂಥ ದಾರಿದ್ರ್ಯವನ್ನು ಇನ್ನೊಬ್ಬರಿಗೆ ಹರಡಿಸ್ಬೇಕು ಅನ್ನೋಂಥ ಅವರ ಪ್ರಯತ್ನ ಭಾರತದಲ್ಲಿ ಆಗಲ್ಲ. ಇವತ್ತು ಅವರು ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸುವಂಥದ್ದಿದೆ. ಪದೇ ಪದೇ ಅವ್ರ ಇತಿಹಾಸದಲ್ಲಿ 100 ಸಲ ತಪ್ಪು ಮಾಡಿ ಕ್ಷಮೆಯನ್ನು ಕೊಡ್ತಿದ್ರು. ಅವ್ರಿಗೆ ಕ್ಷಮೆಗೆ ಅರ್ಹರಲ್ಲ. ಇಂಥ ಒಂದು ಫೇಲ್ಡ್ ಸ್ಟೇಟ್ ಅಥವಾ ಫೇಲ್ಡ್ ಕಂಟ್ರಿ ಅಂದರೆ ಅದು ಪಾಕಿಸ್ತಾನ್. ಇಂಥ ದುಷ್ಟ ರಾಷ್ಟ್ರ ಮತ್ತು ಅಲ್ಲಿರುವಂಥ ಆಡಳಿತದಲ್ಲಿರುವಂಥ ವ್ಯಕ್ತಿಗಳು, ಆರ್ಮಿ ಜನರಲ್ಗಳು ಈ ರೀತಿ ತರಲೆ ಮಾಡೋವಂಥದ್ದು, ಖ್ಯಾತೆ ತಗೊಳ್ಳೋವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಯಾವ ದೇಶದಲ್ಲೂ ಎಷ್ಟೇ ವಿರೋಧ ಇದ್ದರೂ, ಎಷ್ಟೇ ವ್ಯತ್ಯಾಸಗಳಿದ್ದರೂ ನಾಗರಿಕರನ್ನು ಬಲಿ ತಗೊಳ್ಳುವಂಥ ಕೀಳು ಮಟ್ಟಕ್ಕೆ ಯಾವ ದೇಶದವರು ಇಳಿಯಲ್ಲ, ಯಾವ ಭಯೋತ್ಪಾದಕರು ಇಳಿಯಲ್ಲ. ಅವರ ಯುದ್ಧ ಯಾರ ಜೊತೆ, ಅವರ ವ್ಯತ್ಯಾಸ ಯಾರ ಜೊತೆ ಇದೆಯೋ ಅವ್ರ ಜೊತೆ ತೋರಿಸ್ಕೊತಾರೆ. ಆದರೆ ಇವತ್ತು ಅಮಾಯಕ ನಾಗರಿಕರ ಮೇಲೆ ಇವರ ಪೌರುಷ ತೋರಿಸುವಂಥದ್ದು, ಅಮಾಯಕ ವ್ಯಕ್ತಿಗಳ ಮೇಲೆ ತೋರಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಇವರು ಯಾವ ಪ್ರಯತ್ನಗಳು ಧರ್ಮ ಆಧಾರಿತವಾಗಿ ಪ್ರಯತ್ನ ಮಾಡ್ತಿರೋದಾಗಲಿ ಅಥವಾ ಅವರ ದ್ವೇಷದ ಕೊಲೆಗಳಾಗಲಿ ಇದ್ಯಾವುದು ನಮ್ಮನ್ನು ಜಗ್ಗಿಸಲ್ಲ. ಶಕ್ತಿಯುತವಾಗಿ ಒಗ್ಗಟ್ಟಿನಿಂದ ಇಂಥ ಯಾವುದೇ ವರ ಶಕ್ತಿಗಳಿಗೆ ದುಷ್ಟ ಶಕ್ತಿಗಳಿಗೆ ಪಾಠ ಕಲಿಸುವಂಥದ್ದಾಗುತ್ತೆ. ಇವತ್ತು ಭರತ್ ಭೂಷಣ್ ಅವರ ಕುಟುಂಬದ ಜೊತೆಯಲ್ಲಿ ನಾವಿದ್ದೀವಿ. ಇಡೀ ದೇಶ ಇದೆ, ಇಡೀ ಸಮಾಜ ಅವ್ರ ಜೊತೆ ಇದ್ದಾರೆ. ಅವರ ಬಲಿದಾನ ಆಗಿರುವಂಥದ್ದು ನಿಜಕ್ಕೂ ನಮಗೆ ತುಂಬಲಾರ್ದ ನಷ್ಟ. ಅವ್ರ ಮನೆಗೆ, ಅವ್ರ ಕುಟುಂಬದವ್ರಿಗಿಂತ ಒಳ್ಳೆ ವಿದ್ಯಾವಂತರು, ಅವ್ರಿಗೆ ನಂಬಲಿಕ್ಕಾಗಲ್ಲ. ಇವತ್ತು ಅದಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತ ಇವತ್ತು ಅವ್ರಿಗೆ ಸಾಂತ್ವನ ತಿಳಿಸಿ ಅವ್ರ ಕುಟುಂಬದ ಜೊತೆಯಲ್ಲಿ ನಾ ಇದ್ದೆ.